ಮೇನೆಲ್ಲ ಏನು ಮಾಡ್ತಾ ಇದ್ರು, ಕೇಬಲ್ ಚಿತ್ರ ಬರೀತಾ ಇದ್ರು, ಆಮೇಲೆ ಪೇಂಟಿಂಗು, ಗ್ರಂಥಗಳು ಬರೆದ್ರು, ಕಾವ್ಯಗಳು ಬರೆದ್ರು, ನಂತರ ಸಿನಿಮಾ ಬಂತು. ಇವಾಗೆಲ್ಲ ಪಾಡ್ಕಾಸ್ಟು, ರೀಲ್ಸ್ ಎಲ್ಲ ಬಂದಿದೆ. ಮಾಧ್ಯಮಗಳು ಬೇರೆ ಆಗಿದೆ, ಕತೆನೇ. ಆಗ 3000 ಪೇಜಲ್ಲಿ ಬರೆದಿದ್ದ ಇವಾಗ 30 ಸೆಕೆಂಡ್ ರೀಲ್ ಮಾಡಾಕ್ತಾರೆ ಜನಗಳು. ಅಷ್ಟು ಟ್ಯಾಲೆಂಟ್ ಇದೆ ಜನಗಳಿಗೆ. ಸೊ ಈ ಥರ ಕತೆಗಳು ನಮ್ಮಲ್ಲಿ ಇಷ್ಟೊಂದಿದ್ದಾಗ ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನಮ್ಮ ಭಾರತ ಒಂದು ಯುವ ದೇಶ. ಒಂದು 65% ಜನಗಳು ಯುವ ಜನಾಂಗ ನಮ್ಮದು, 35 ವರ್ಷದಿಂದ ಕಡಿಮೆ ಇರುವಂಥ ಜನಾಂಗ. ಹಂಗಾಗಿ ನಮ್ಮ ಚಲನಚಿತ್ರಗಳು, ನಮ್ಮ ಕತೆ ಹೇಳುವ ರೀತಿ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು. ನಾವು ಈ ಯುವ ಜನಾಂಗಕ್ಕೆ ಪೂರಕವಾಗಿರುವ ಕತೆಗಳನ್ನು ಹೇಳೋಣ. ಆ ಕತೆ ಹೇಳುವ ಮುಖಾಂತರ ಆ ಜನಾಂಗವನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜನ್ಜಿ ಬಗ್ಗೆ. ಅವರೇನೋ ಬೇರೆ ಪ್ರಜಾತಿಯನ್ನು ಥರ ನಾವು ನೋಡ್ತೀವಿ, ಬಟ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಂಥ ಕತೆಗಳು, ಅವರಿಗೆ ಅವರ ಸಮಸ್ಯೆಗಳೇನು, ಅವರು ಲೈಫನ್ನು ನೋಡೋ ರೀತಿ ಏನು, ಅವ್ರ ಪ್ರೀತಿ ಪ್ರೇಮ ಸಂಬಂಧಗಳನ್ನ ನೋಡೋ ರೀತಿ ಏನು, ಇದನ್ನೆಲ್ಲ ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಸ್ವಲ್ಪ ಎಂಪತಿ ಡೆವಲಪ್ ಆಗುತ್ತೆ. ಒಬ್ಬ ನೀಟಾಗಿ ಅರ್ಥ ಮಾಡ್ಕೊಬೇಕು ಡೀಟೇಲ್ ಆಗಿ ಅಂದರೆ ಕತೆ ಹೇಳಲೇಬೇಕು. ಹಂಗಾಗಿ ನಾವು ಈ ಕಂಪನಿಯ ಮುಖಾಂತರ, ಈ ಪ್ರೊಡಕ್ಷನ್ ಹೌಸ್ ಮುಖಾಂತರ ಸಾಕಷ್ಟು ಕತೆಗಳನ್ನು ಹೇಳ್ಕೊಂಡು ಹೋಗೋಣ. ಅಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಇದು ನಮ್ಮ ಮೊದಲನೇ ಪ್ರೊಡಕ್ಷನ್, ನಮ್ಮ ಮೊದಲನೇ ಒಂದು ಪ್ರಯತ್ನ. ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ನಾವು ಇದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ತಗೊಂಡ್ಬರ್ತೀವಿ. ಆಸ್ಟ್ರೇಲಿಯಾದಲ್ಲಿ ಸಾಕಷ್ಟು ಕನ್ನಡದವರಿದ್ದಾರೆ. ನಾವು ಹೆಮ್ಮೆಯಿಂದ ನಮ್ಮ ಕತೆಗಳನ್ನು ನಾವು ತೋರಿಸ್ತೀವಿ, ಪಿಕ್ಚರ್ಗಳನ್ನು ತೋರಿಸ್ತೀವಿ. ನಮ್ಮದು ಆ ಥರ ಒಂದು ಚಿತ್ರ ಆಗಲಿ ಅನ್ನೋದೇ ನನ್ನ ಆಸೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಸಿನಿಮಾ ಅನ್ನೋದು ಟೀಮ್ ವರ್ಕು. ನಾನಿಲ್ಲಿ ಇರ್ತಿದ್ದೀನಿ ನನ್ನ ತಂಡದವ್ರ ಪರವಾಗಿ, ಅವ್ರು ಇಲ್ಲದೆ ನಾನು ಏನಿಲ್ಲ. ಎಲ್ಲ ಸೇರಿ ನಮ್ಮ ಮುಂದೆ ನಾವು ಆದಷ್ಟು ಬೇಗ ಬರ್ತೀವಿ. ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿ ಮಸ್ತಿರುವ ಎಲ್ಲ ಫಿಲಮ್ ನನಗೆ ಈಗ ಲಾಂಚ್ ಆಗಿ ಒಂದು ಸಿನಿಮಾ ಯಶಸ್ವಿ ಆಗಲಿ. ಇನ್ನೊಂದು ನಮ್ಮ ಡಾಕ್ಟರ್ ಕಿರಣ್ ಶೇಖರ್ ಅವರು ಹೆಚ್ಚು ಹೆಚ್ಚು ಚಿತ್ರರಂಗದಲ್ಲಿ ಹೆಸರು ಮಾಡಲಿ ಅಂತೇಳಿ ಶುಭವನ್ನು ಕೋರುತ್ತೇವೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನನ್ನ ಫೇವರೆಟ್ ಪ್ಲೇಯರ್ ಆಗಿರ್ತಕ್ಕಂಥ ಡಾಕ್ಟರ್ ಶ್ರೀನಾಥ್ ರವರೇ, ಹಾಗೂ ನನ್ನ ಹೆಮ್ಮೆಯ ಪುತ್ರ ಹಾರ್ಟ್ ಟು ಹಾರ್ಟ್ ನನ್ನ ಕಿರಣನೇ, ಅವನಿಗೆ ಕಿರಣ ಅಂತಲೇ ಕರೆಯೋದು, ನನ್ನ ಕಿರಣ. ಹಾಗೂ ನನ್ನ ಮೈ ಹಸ್ಬೆಂಡ್ ಶೇಖರ್, ಇಲ್ಲಿ ಇರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ, ಸಮೂಹ ಮಾಧ್ಯಮದವರೇ, ಇವತ್ತು ನಮ್ಮ ಮಿರಾನಾ ಪ್ರೊಡಕ್ಷನ್ನಿಂದ ಒಂದು ಹೊಸ ಸಿನಿಮಾವನ್ನು ಇವತ್ತು ಲಾಂಚ್ ಮಾಡಿದ್ದೀವಿ. ಇದರ ಹಿಂದೆ, ಕಿರುತೆರೆಯ ಹಿಂದೆ ಏನಿದೆ, ಎಲ್ಲ ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ. ನಮ್ಮ ಮಿರಾನಾ ಪ್ರೊಡಕ್ಷನ್ ಟೀಮಿಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಎಲ್ಲ ಇದು ಇಡೀ ನಮ್ಮ ತಂಡಕ್ಕೆ ಒಂದು ಒಳ್ಳೆಯದನ್ನು ಮಾಡಲಿ. ಏಕೆ ಅಂತ ಹೇಳಿದ್ರೆ, ಸಿನಿಮಾ ಅಂತಕ್ಕಂಥದ್ದು ಕೇವಲ ಮನರಂಜನೆ ಅಂತ ಮಾತ್ರ ಅನ್ಕೋಬಾರ್ದು. ಆ ಮನರಂಜನೆಯ ಹಿಂದೆ ಒಂದು ಕತೆ, ಉತ್ತಮವಾದಂತಹ ಕಥೆಯನ್ನು ಕೊಡ್ತಕ್ಕಂಥದ್ದು. ಏಕೆಂದರೆ ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ಒಂದೊಂದು ಕಥೆಯನ್ನು ಹೇಳ್ತಾ ಇರುತ್ತೆ ಯಾವಾಗಲೂ. ಹಾಗೆ ಕಥೆಗಳು ಹೇಗೆ ಹುಟ್ಟಿದೆ ಅನ್ನೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಒಂದು ಹಾರೈಕೆ, ಶುಭ ಹಾರೈಕೆ ಈ ಒಂದು ತಂಡದ ಮೇಲಿರಲಿ. ಇದೆಲ್ಲ ಒಂದು ಅಂಶಗಳನ್ನ ಅಳವಡಿಸ್ಕೊಂಡು ನಾವೇನು ನೋಡ್ತಾ ಇದ್ದೀವಿ, ಅದು ನಿಮ್ಮನ್ನೇ ಅನಲೈಸ್ ಮಾಡಕ್ಕೆ ಬಿಡ್ತೀನಿ. ನನ್ನ ಪೋಸ್ಟರ್ ನಿಮ್ಗೆ ಅನಲೈಸ್ ಮಾಡಲ್ಲ. ನಮ್ಮ ಮೂವಿ ಬಂದಾಗ ಈ ಪೋಸ್ಟರ್ ಏನು ಹೇಳ್ತಾ ಇದೆ ಅಂತ ಡೀಟೇಲ್ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ನಡುವೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪ್ರೀತಿ ಯೂನಿವರ್ಸ್. ಹಂಗಾಗಿ ನಾವು ನಮ್ಮ ಕತೆ ಕರ್ನಾಟಕದಲ್ಲಿ ಮಾತ್ರ ಇರಲ್ಲ, ನಾವು ನಮ್ಮ ಕತೆ ನಮ್ಮನ್ನು ಆಸ್ಟ್ರೇಲಿಯಾಗೂ ಕರ್ಕೊಂಡು ಹೋಗುತ್ತೆ. ಆಸ್ಟ್ರೇಲಿಯಾದಿಂದನೂ ನಾವು ವಿ ಆರ್ ಫಾರ್ಚುನೇಟ್, ಅಲ್ಲಿಂದ ಆ್ಯಕ್ಟ್ರೆಸ್ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ ಅವತ್ತು. ಸೊ ನಮ್ಮ ಕತೆ ಆಸ್ಟ್ರೇಲಿಯಾಗೂ ಹೋಗುತ್ತೆ. ಅದೊಂದು ಫೋರ್ಸ್ಡ್ ಫಾರಿನ್ ಟ್ರಿಪ್ ಅಲ್ಲ, ಆ ಕತೆ ಅವಶ್ಯಕತೆಯಿಂದ ನಾವು ಅಲ್ಲಿ ಹೋಗ್ತಾ ಇರೋದು. ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಿಕೊಂಡು ಉತ್ತಮ ಕಥೆಯನ್ನು ನಿಮ್ಮ ಮುಂದೆ ತಗೊಂಡ್ಬರ್ತೀವಿ ಆದಷ್ಟು ಬೇಗ. ಮೊದಲನೇದಾಗಿ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ನಿಮ್ಮ ಅಮೂಲ್ಯವಾದ ಟೈಮ್ನ ನಮ್ಮ ಜೊತೆ ಇವತ್ತು ಕಳೀತಿದ್ದೀರಾ, ಥ್ಯಾಂಕ್ಸ್ ಅ ಲಾಟ್. ಮತ್ತು ಎರಡನೇದಾಗಿ ನಾವು ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. Though it is small,
ಇದೆಲ್ಲ ನಮಗೂ ಒಂದು ದೊಡ್ಡ ಮೈಲ್ ಸ್ಟೋನ್ ಇವತ್ತು. ಕಿರಣ್ ಸರ್ ಹೇಳಿರೋ ಥರ ಅಕ್ಟೋಬರಿಂದ ನಡೆದು ಇವಾಗ ಆಲ್ಮೋಸ್ಟ್ ಆಗಸ್ಟಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಟೈಟಲ್ ಲಾಂಚಿಂದ. ಸೊ ಇದು ನಮಗೆ ದೊಡ್ಡ ವಿಷಯ ಇವತ್ತು. ಸೊ ಅದು ಬಿಟ್ಟರೆ ಐ ಆಮ್ ಆಲ್ಸೋ ವೆರಿ ಥ್ಯಾಂಕ್ಫುಲ್. ಸಾರಿ, ನನ್ನ ಹೆಸರು ವಿದ್ಯಾಪ್ರಭು. ನಾನು ಬೆಂಗಳೂರಿನವಳೆ. ನಂದಿದು 5ನೇ ಚಿತ್ರ ರಿಲೀಸ್ ಆಗೋಕ್ಕೆ. ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ. ಮೇ ಬಿ ಇಫ್ ದೇರ್ ಆರ್ ಎನಿ ಕ್ವೆಶನ್ಸ್ ಮೇ ಬಿ ನೀವು ಕೇಳಿ ನಾನು ಹೇಳ್ತೀನಿ. ಬಟ್ ಏನಾದರೂ ಹೇಳಬೇಕಾದ್ರೆ ನಿಮಗೆಲ್ಲ ತುಂಬ ಇಷ್ಟ ಆಗುವಂಥ ಪಾತ್ರ. ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ದಿಸ್ ಕ್ಯಾರೆಕ್ಟರ್ ಅನ್ನೋಕೆ ಇಷ್ಟಪಡ್ತೀನಿ. ಸೊ ತುಂಬ ಸೂಕ್ಷ್ಮ, ತುಂಬ ಒಳ್ಳೆ ಪಾತ್ರ, ಒಳ್ಳೆದಾಗಿ ಬರೆದಿದ್ದಾರೆ. ಓವರ್ ಆಲ್ ಸ್ಟೋರಿಯು ತುಂಬ ಒಳ್ಳೆದಾಗಿ ಮೂಡಿ ಬಂದಿದೆ. ವಿ ಕಾಂಟ್ ವೇಟ್ ಟು ಶೋ ಆ್ಯಂಡ್ ಹ್ಯಾವ್ ದಿಸ್ ಇನ್ ಫ್ರಂಟ್ ಆಫ್ ಯು. ಎಸ್, ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್. ಮತ್ತು ಕಿರಣ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲೆಲ್ಲ ಎಷ್ಟು ನಂಬಿಕೆ ಇಟ್ಟು, ಭರವಸೆ ಇಟ್ಟು, ಯಾವಾಗ ಮಾತಾಡಿದ್ರು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಎಲ್ಲರಿಂದ ಇನ್ಸ್ಪಿರೇಷನ್ ತಗೊಂಡು ಅದನ್ನ ಕಥೆಯಲ್ಲಿ ಅಳವಡಿಸಿ ತುಂಬ ಒಳ್ಳೆಯದಾಗಿ ಮೂಡಿ ಬಂದಿದೆ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಅದು ಪಾಸ್ ಆನ್ ಮೈ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂತ. ಹಾಯ್ ಥ್ಯಾಂಕ್ ಯು. ಚೆಕ್ ಮಾಡಿದೆ ಅಷ್ಟೇ. ಸೊ ಟು ಸ್ಟಾರ್ಟ್ ವಿತ್, ನಿಮಗೆ ಆಕ್ಚುಲಿ ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ ಫಸ್ಟ್? ಬ್ಯಾಡ್ ನ್ಯೂಸ್ ಕೇಳ್ತೀವಪ್ಪ. Bad news, huh? ಬಿಸಿಯುತ್ತಿರಲ್ಲ ಲಾಸ್ಟಿಗೆ ಅಂತ. ಬ್ಯಾಡ್ ನ್ಯೂಸ್ ಯು ವಾಂಟ್ ಟು ರಿವೀಲ್ ದ ಬ್ಯಾಡ್ ನ್ಯೂಸ್? ನೀವು ಎಷ್ಟೇ ಬ್ಯಾಡ್ ನ್ಯೂಸ್ ಹೇಳಿದ್ರು ನಾನು ಫಸ್ಟ್ ಗುಡ್ ನ್ಯೂಸ್ ಹೇಳೋದು. ಸೊ ದ ಗುಡ್ ನ್ಯೂಸ್ ಇಸ್ ದ ಮೂಮೆಂಟ್ ಇಸ್, ನೀವು ಒಂದ್ ಕಡೆ ನಿಂತ್ಕೊಂಡ್ಬಿಟ್ರೆ ಅದೇ ಗುಡ್ ನ್ಯೂಸ್. ಒಂದ್ ಕಡೆ ನಿಂತ್ಕೊಂಡ್ಬಿಡಿ. So the good news is the moment is finally here. All the energy we've been putting out ಅಥವಾ hard work ಏನು ಮಾಡ್ತಾ ಇದ್ವಿ, it is finally here. To tell me, ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ಸಾಗರ್ ಅಂತ. ಐ ಆಮ್ ದ ರೈಟರ್, ಡೈರೆಕ್ಟರ್ ಆ್ಯಂಡ್ ಆಕ್ಟರ್ ಆಫ್ ಇಂಡಿಯಾಸ್ ಫಸ್ಟ್ ಎವರ್ ಯೂನಿವರ್ಸಿಟಿ ಬ್ಯಾಕ್ ಸ್ಟೂಡೆಂಟ್ ಮೇಡ್ ಫೀಚರ್ ಲೆಂತ್ ಫಿಲ್ಮ್ ಮಿಸ್ಸಿಂಗ್ ಇನ್ ದ ಕೇವ್ಸ್ ಅಂತ. ಡ್ಯೂ ಟು ಬ್ಯಾಡ್ PR ಆ್ಯಂಡ್ ಮಾರ್ಕೆಟಿಂಗ್ ಅದು ಅಷ್ಟೊಂದು ರೀಚ್ ಆಗಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಸ್ ರೈಟಿಂಗ್ ಮೈ ಸೆಕೆಂಡ್ ಸ್ಕ್ರಿಪ್ಟ್. ಯಾಕೆ ವಿ ವರ್ ರಿಸರ್ಚಿಂಗ್ ಆನ್ ದ ಸೇಮ್ ಥಿಂಗ್, ಮೀ ಆ್ಯಂಡ್ ಕಿರಣ್, ಬಟ್ ಪ್ಯಾರಲಿ ವಿ ಡಿಡ್ ನೋ ಈಚ್ ಅದರ್ ಅಬೌಟ್ ದ ಡೇಟಿಂಗ್ ಮಾರ್ಕೆಟ್. ನಮ್ಮ ಹುಡುಗರಿಗೆ ಯಾಕೆ ಅಷ್ಟೊಂದು ಕಷ್ಟ ಆಗ್ತದೆ, ಹುಡುಗಿನ ಫಸ್ಟ್ ಆಫ್ ಆಲ್ ಅಟ್ರಾಕ್ಟ್ ಮಾಡೋದ್ರಲ್ಲಾಗಲಿ, ವೈ ಇಸ್ ಡೇಟಿಂಗ್ ವರ್ಡ್ ಬ್ರೂಟಲಿ ಒನ್ ಸೈಡೆಡ್. ಆಮೇಲೆ ಈ ವಿಡಿಯೋಲಿ ನೀವು ಹೇಳಿದಾಗೆ ಬ್ರೆಡ್ ಕಮಿಂಗ್, ಗೋಸ್ಟಿಂಗ್ ಇದೆಲ್ಲ ಗೊತ್ತಿದ್ರು, ವೈ ಡು ಪೀಪಲ್ ಸ್ಟಿಲ್ ಫಾಲ್ ಫಾರ್ ಇಟ್? ಸೊ ಈ ಕ್ವಶನ್ಸ್ ಬಗ್ಗೆ ರಿಸರ್ಚ್ ಮಾಡಬೇಕಾದ್ರೆ ಕಿರಣ್ ಸರ್ ಅಪ್ರೋಚ್ ಮೀ and he told me about spoiler ಕೊಟ್ಟಿದ್ದೆ. But the thing is, he told me about the character. Apparently the character that I was writing and the character that he offered me was one and the same thing, and I was like super excited. ನಾನು ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ನನ್ನ ಫಸ್ಟ್ ಕ್ವಶನ್ ಅವರು ಕೇಳಿದ್ದೇನೆಂದ್ರೆ, ನೀವು ನಿಜವಾಗ್ಲೂ ಫಸ್ಟ್ ಟೈಮ್ ರೈಟರ್ ಅಂತ? ಬಿಕಾಸ್ ಐ ಆಮ್ ನಾಟ್ ಕಿಡಿಂಗ್. ದ ಫ್ಲೋ ಆಗಿರ್ಬೋದು, ಕ್ಯಾರೆಕ್ಟರ್ ಡೈನಾಮಿಕ್ಸ್ ಆಗಿರ್ಬೋದು, ಎಮೋಷನ್ಸ್ ದಟ್ ಇಸ್ ಬಿಲ್ಟ್ ಆನ್, ಅಥವಾ ಸೀನ್ ಡೈನಾಮಿಕ್ಸ್ ಆಗಿರ್ಬೋದು, it is very specific and it has come out so natural. And I'm telling you, ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅದನ್ನ ಬರೆಯೋದು ಅಷ್ಟೇ ಕಷ್ಟ ಆಗಿರುತ್ತೆ. ಸೊ ಫಸ್ಟ್ ಟೈಮ್ ರೈಟರ್ ಡೈರೆಕ್ಟರ್ಗೆ ಐ ವಾಸ್ ಲೈಕ್ ರಿಯಲಿ ಸರ್ಪ್ರೈಸ್ ಅಂಡ್ ಬ್ಲೋನ್ ಅವೇ. ಅದಾದ್ಮೇಲೆ ಈಸ್ ಆಕ್ಚುಲಿ ಟ್ವೈಸ್ ಮೈ ಏಜ್. ನನ್ನ ಸಜೆಷನ್ಸ್ ಅವ್ರು ತಗೊಳ್ಳೋ ಅವಶ್ಯಕತೆ ಏನಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ವಾಸ್ ಸೋ ಕೈಂಡ್ ಅಂಡ್ ಜನರಸ್. ನಾನು ಅವ್ರಿಗೆ ಈ ತರ ಇದೆ ಸ್ಕ್ರಿಪ್ಟಲ್ಲಿ, ಇನ್ನೊಂದು ಸ್ವಲ್ಪ ನಂಗೆ ಆಫ್ ಅನ್ನಿಸ್ತಿದೆ ಅಂತ ಹೇಳಿದಾಗೆಲ್ಲ drafts after drafts, continuous 6 months in the 50 drafts na edit ಮಾಡಿ. The script has now reached at its peak stage. The concept ಆಗಿರ್ಬೋದು, ಏನೇ ಆಗಿರ್ಬೋದು, it has come out really good. At last I want to thank Kiran sir for this opportunity. Kiran sir, please ವೇದಿಕೆ ಮೇಲೆ ಬಂದ್ಬಿಡಿ. No worries, just come. Please. ಅವ್ರ ಜೊತೆಗೆ ಇದ್ಬಿಡಿ, ತೊಂದ್ರೆ ಇಲ್ಲ. ಬನ್ನಿ. Kiran sir, thank you so much. I'm really grateful for this opportunity. And at last I want to thank my parents, and at the same time I want to thank PS University, Kannada PSU, and I want to thank Bangalore Players Theatre Association for everything. And thank you so much. Thank you. My name's Lachelle. I have come from Australia to be a part of this amazing film. I have learned a little Kannada for you guys today, so if I make mistakes, forgive me, but this is all I know, okay? Ilarigu namaskara. Nanu swap Kannada kalitadini. Nanu Australia inda bandidini. That's pretty much it. Next time I come, I will learn more, I promise. Super. Thank you so much. I am extremely grateful to be a part of this film, and I can't wait to get started on this journey, and I can't wait for you guys to see the film.
And I think I just want to say thank you for inviting me into your country. It has been an amazing experience. Words truly can't describe how great it has been to be here and experience your culture and your kindness. And I think that will also be shown in the film. As you guys come to Australia and we film in Australia, I think what we're making here is going to make history, and I think it's going to be very special, and I'm very grateful for Kieran for making me a part of this project. It truly means the world. So thank you for having me. Patience. ಈಗ ನಿಮ್ಮ ಕನ್ನಡದಲ್ಲಿ ಹೇಳಿ ಡೈಲಾಗು ಎಷ್ಟು ಟೈಮ್ ತೊಗೊಂಡ್ರು ರಿಹರ್ಸಲ್ ಮಾಡಬೇಕು? Like, I don't know, a day. It was more to get like the words right. It's a very difficult language you guys have. It's not easy. It is not difficult, it's very easy. Okay. Okay. Well, I'll learn more, I promise. ಬಿಫೋರ್ ಯಾವ್ದಾದ್ರು ಬೇರೆ ಸಿನಿಮಾ ಮಾಡಿದ್ರು ಇದಕ್ಕೆ ಮುಂಚೆ ಆದರೆ? Yes, Australian films, not Indian films. This will be my first one, but hopefully one of many more. Very happy to be a part of it. So, yeah. ಬಿಫೋರ್ ಶೂಟಿಂಗ್ ಹೋಗಿ ರಿಹರ್ಸಲ್ಸ್ ಎಲ್ಲ ಆಗಿದೆಯಾ? ಓಕೆ. And I can actually hear my own heartbeat because I'm nervous. But yeah, thank you for being here, Namegar Jyote. I'm very, very happy to be here. Thank you so much, Kiran sir, for the opportunity. And I'm very excited, Ashleigh, to play this role, and I'm looking forward to it. Thank you. ಎಲ್ರಿಗೂ ನಮಸ್ಕಾರ. ನಾನು ಪೂರ್ಣ KS ಅಂತ, ಸ್ವತಃ ತೀರ್ಥಹಳ್ಳಿಯವರು, ಶಿವಮೊಗ್ಗನು. ಬಂದಿರುವಂತಹ ಎಲ್ರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಿರಣ್ ಸರ್ ಹ್ಯಾವಿಂಗ್ ಆನ್ ಸ್ಟೇಜ್. ಫಸ್ಟ್ ಟೈಮ್ ಕಿರಣ್ ಸರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಸೊ ನಾನು ಈ ಥರ ಒಂದು ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೀನಿ, ಸೊ ನಿನ್ನ ಪ್ರೊಫೈಲ್ ನೋಡಿದಾಗ ನೀನು ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ ಅಂತ. ಫ್ರಮ್ ನೋವೇರ್ ನನಗೆ ಈ ಥರ ಒಂದು ಆಪರ್ಚುನಿಟಿ ಬಂದಾಗ ಐ ವಾಸ್ ಸೋ ಹ್ಯಾಪಿ ದಟ್ ಏನು ಹೇಳಬೇಕು ಗೊತ್ತಾಗ ಸರ್ ಲೆಟ್ಸ್ ಕನೆಕ್ಟ್, ಮಾತಾಡೋಣ, ವಾಟ್ಸಪ್ ಮಾಡೋಣ, ಫ್ರೀ ಇದ್ದಾಗ ಫೋನ್ ಮಾಡಿ ಅಂತ ಹೇಳಿದ್ರು ಸರ್. ಸೊ ಕನೆಕ್ಟ್ ಮಾಡಿದ್ವಿ. ಸೊ ಐ ಥಿಂಕ್ ದ ಕಾಲ್ ವೆಂಟ್ ಆಲ್ಮೋಸ್ಟ್ 3 years, 2.5 hours. ನನಗಪ್ಪ ನನಗಂತೂ ಗೊತ್ತೇ ಆಗಿಲ್ಲ 3 years ಹೆಂಗೆ ಹೋಯ್ತು ಅಂತ. ಬಟ್ ಅದರಲ್ಲಿ ಕತೆ ಏನೂ ಹೇಳಿಲ್ಲ, ನನ್ನ ಬಗ್ಗೆ ತಿಳ್ಕೊಂಡ್ರು ಸರ್. ಅವ್ರಿಗೆ ಏನೇನು ಬೇಕು ರಿಕ್ವೈರ್ಮೆಂಟ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಈ ಕತೆಗಳನ್ನ ಹೇಳಿದ್ರು ನನಗೆ. ಸೊ ಈ ಥರ ನಮ್ದಿದೆ ಕ್ಯಾರೆಕ್ಟರ್. ಅದಾದಮೇಲೆ ಟೇಬಲ್ ರೀಡಿಂಗ್ ಆಯಿತು. ಟೇಬಲ್ ರೀಡಿಂಗಲ್ಲಿ ಎಲ್ಲರೂ ಅರ್ಥ ಮಾಡಿಸಿದ್ರು. ಇಟ್ಸ್ ಟೋಟಲಿ ಯೂನಿಕ್ ಸ್ಟೋರಿ. ಲವ್ ಅಂದರೆ ಅದ್ರ ಭಾವನೆಗಳನ್ನ ಹೇಗೆ ಅರ್ಥ ಮಾಡಿಸಿದ್ರೆ ಸರ್, ಇಟ್ ವಾಸ್ ಸೋ ಗುಡ್. ಇಂತಹ ಒಂದು ಮೂವಿ ಬೇಕು ಆ್ಯಕ್ಚುಲಿ, ಈ ಟೈಮಲ್ಲಿ ಬೇಕು. ಸೊ ಜನ್ಸಿ ಅಂತ ಎಲ್ರಿಗೂ ಒಂದು ಮುಟ್ಟುವಂಥ ಸ್ಟೋರಿ ಇದು. I'm just looking forward to it. Thanks a lot for this opportunity, sir, and thank you so much for having me. Yes. ಓಕೆ ಸರ್. ಈಗ ಫುಲ್ಫಿಲ್ ಅನಿಸ್ತಪ್ಪ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ಇವತ್ತು. ಫಸ್ಟ್ಲಿ ಥ್ಯಾಂಕ್ ಯು ಕಿರಣ್ ಸರ್ ಈ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ಜಾಗದರ್ಶನ ಸರ್ ನಮಸ್ತೆ. ತುಂಬ ಖುಷಿ ಆಗ್ತದೆ ನೀವು ಬಂದಿರೋದು. ಇಟ್ಸ್ ಸ್ಪೆಷಲ್ ಡೇ ನಮ್ಮೆಲ್ಲರಿಗೂ, ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಇನ್ನೂ ಸ್ಪೆಷಲ್ ಆಗ್ತಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ ಸವಿಸ್ತಾರವಾಗಿ, ಅವ್ರು ಏನಕ್ಕೆ ಮಾಡಿದ್ದಾರೆ, ಏನು ಬರೆದಿದ್ದಾರೆ ಅಂತ. ಆ್ಯಂಡ್ ಅವ್ರು ನನಗೆ ಫಸ್ಟ್ ಹೇಳಿದ ಲೈನೇ ಒಂದು, ನಾನು ತುಂಬ ಒಡೆದೋಗಿರೋ ಹಾರ್ಟ್ಗಳನ್ನ ಸರಿ ಮಾಡಿದ್ದೀನಿ. ಅದು ಮೆಡಿಕಲ್ ರೀಸನ್ಸ್ಗಾದರೆ ಫಿಕ್ಸ್ ಮಾಡ್ಬೋದು, ಬಟ್ ಎಮೋಷನಲಿ ಒಡೆದೋಗಿರೋ ಹಾರ್ಟ್ನ ಫಿಕ್ಸ್ ಮಾಡೋದು ತುಂಬ ಕಷ್ಟ. ಸೊ ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಒಂದು ಯೂಟ್ಯೂಬ್ ಇಂಟರ್ವ್ಯೂ ನೋಡಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ಫಸ್ಟು ಜಸ್ಟ್ ಮಾತುಕತೆಯಾಗಿ ಸ್ಟಾರ್ಟ್ ಆಗಿದ್ದು ಒಂದು ಡಿಸ್ಕಷನ್ನು, ಒಂದು ಸಿನಿಮಾ ರೂಪ ತಗೊಂಡು ಇವತ್ತು 8 ತಿಂಗಳ ನಂತರ ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಒಂದು ಜರ್ನಿ ಬಗ್ಗೆ. ಆ್ಯಂಡ್ ಈ ಮೂಮೆಂಟ್ ನನಗೆ ಇನ್ನೂ ಎಕ್ಸ್ಟ್ರಾ ಸ್ಪೆಷಲ್, ಯಾಕಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಹೀರೋ ಆಗ್ಬೇಕಂತ ಅನ್ಕೊಂಡು ಬೆಳೆದಿದ್ದು, ಕನ್ಸು ಕಟ್ಕೊಂಡು. ಬಟ್ ಕನ್ಸು ಕಾಣೋದು ಈಸಿ, ಅದನ್ನ ನನ್ಸು ಮಾಡ್ಕೊಳ್ಳೋ ಆ ಜರ್ನಿ ತುಂಬ ಚಾಲೆಂಜಿಂಗು. ಆ ಎಲ್ಲ ಚಾಲೆಂಜಸ್ನ ಮೀರಿ ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಫಸ್ಟ್ ಸಿನಿಮಾ ಬಿಂಗೋ, ಅದು ಮುಂದಿನ ತಿಂಗಳು ರಿಲೀಸ್ ಆಗ್ತದೆ. ಅದು ರಿಲೀಸ್ ಆಗೋಕ್ಕೂ ಮೊದಲೇ 2 ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಆ್ಯಂಡ್ ಇವತ್ತು ಇನ್ನೊಂದು ಸಿನಿಮಾ ಟೈಟ್ಲ್ ಅನೌನ್ಸ್ ಆಗ್ತಿದೆ. ಸೊ ನಮ್ಮ ಇಂಡಸ್ಟ್ರಿ ವೊಕ್ಯಾಬ್ಯುಲರಿ ಪ್ರಕಾರ
ನಾನೊಂದು ಔಟ್ಸೈಡರ್ ಅಂತ ಕರೀತೀನಿ. ಅಂದರೆ ಯಾವುದೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ, ಏನೋ ಒಂದು ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಬರೀ ಟ್ಯಾಲೆಂಟ್ ಅನ್ನು ಅನ್ಕೊಂಡು ಬಂದಿರೋದು. ಸೊ ನಮ್ಮಂಥ ಕ್ಯಾಟಗರಿ ಆಫ್ ಆ್ಯಕ್ಟರ್ಸ್ಗೆ ಈ ಥರ ಆಪರ್ಚುನಿಟೀಸ್ ಸಿಗೋದು ತುಂಬ ಅದೃಷ್ಟ ಅಂತಲೇ ಹೇಳಬೇಕು. ಜೊತೆಗೆ ಅದೃಷ್ಟದ ಜೊತೆಗೆ ಒಂದು ಜವಾಬ್ದಾರಿ. ಸೊ ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಹಿಂಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಇದು ಇಂಡೋ ಆಸ್ಟ್ರೇಲಿಯನ್ ಕ್ರಾಸ್ ಕಲ್ಚರ್ ಸಿನಿಮಾ. ನಮ್ಮ ಸಿನಿಮಾ ಅರ್ಧ ಬೆಂಗಳೂರಲ್ಲಿ ಶೂಟ್ ಆಗ್ತಿದೆ, ಇನ್ನು ಅರ್ಧ ಆಸ್ಟ್ರೇಲಿಯಾದಲ್ಲಿ ಶೂಟ್ ಆಗ್ತಿದೆ. ಅವರು ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅಂತ ಕಾರಣಕ್ಕೆ ಅಲ್ಲಿ ಹೋಗ್ತಿಲ್ಲ. ಆ ಕತೆ ನ್ಯಾಚುರಲಿ ಆರ್ಗ್ಯಾನಿಕಲಿ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆ್ಯಂಡ್ ಅವ್ರು ಹೇಳ್ದಂಗೆ ಇವತ್ತಿನ ಈ ಜೆನ್ಜಿ ಕಾಲಕ್ಕೆ ಸೂಟ್ ಆಗುವಂಥ ಕತೆ ಇದು. ಸೊ ಈಗ ಹೆಚ್ಚು ಹೇಳಕ್ಕೆ ಇಷ್ಟಪಡಲ್ಲ, ಬಟ್ ನಮ್ಮ ಸಿನಿಮಾ ನೋಡಿದ ಮೇಲೆ ಮೇ ಬಿ ಇನ್ನೂ ಜಾಸ್ತಿ ಮಾತಾಡೋಣ. ಬಟ್ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಟು ಬಿ ಹಿಯರ್ ಆ್ಯಂಡ್ ಮೇಕ್ ದಿಸ್ ಡೇ ಮೋರ್ ಸ್ಪೆಷಲ್. ಥ್ಯಾಂಕ್ ಯು. ಹಾಗೆ ಮಂಜುನಾಥ್ ಸರ್, ಹಾಗೆ ಜೈ ಸರ್, ತಂದ್ಕೊಡ್ತೀವಿ. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಲೈನ್ ಪ್ರೊಡ್ಯೂಸರು. ಸೊ ಆಲ್ಮೋಸ್ಟ್ ಆಲ್ ನನ್ನ ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಸೊ ಪ್ರೊಡಕ್ಷನ್ ಮ್ಯಾನೇಜರ್, ಪ್ರೊಡಕ್ಷನ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಈ ಸಿನಿಮಾದಲ್ಲಿ ಕಿರಣ್ ಸರ್ ಮೀಟ್ ಮಾಡಿದಾಗ ನಮ್ಮ ಚಂದ್ರನ್ ಸರ್ ಅವ್ರ ಬಿಂಗೋ ಸಿನಿಮಾ ನನ್ನ ಮ್ಯಾನೇಜರ್ ವರ್ಕ್ ಮಾಡಿದ್ದೆ. ಆಮೇಲೆ ಅವರು ಕಿರಣ್ ಸರ್ ಈ ಥರ ಸಿನಿಮಾ ಇದೆ, ನೀವು ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಆಯ್ತು ಸರ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕತೆ ಕೇಳಿದಾಗ ನನಗನ್ಸಿದ್ದು ವಿಶಿಷ್ಟ ಆಮೇಲೆ ವಿಭಿನ್ನವಾದಂಥ ಕಥಾಂತರ ಅಂತ ತೊಗೊಂಡಿದ್ದು. ಆಮೇಲೆ ಇದಕ್ಕೆ ಅಂತ ಲೊಕೇಶನ್ಗಳು ಸುಮಾರಷ್ಟು ಹುಡುಕಿದ್ವಿ. ಅವ್ರ ಪ್ಯಾಟ್ರನ್ ಹಂಗೇ ಬೇಕು, ಇದೇ ಥರ ಬೇಕು ಅಂದಾಗ ಲಾಸ್ಟಿಗೆ ಕಿರಣ್ ಸರ್ ಹೇಳಿದ್ರು, ನೀವು ಬರಬೇಡ ಸೆಟ್ ಹಾಕೋಣ ಅಂತ. ಎಷ್ಟೋ ಸರ್ಚ್ ಮಾಡಿದ್ರು ಬರಬೇಡ ಸೆಟ್ ಹಾಕೋಣ ಅಂತ. ಈಗ ನಾವು ಸೆಟ್ ಹಾಕೋಕೆ ಹೋದ್ರು 45 ಲಕ್ಷ ರೂಪಾಯಿ ಸೆಟ್ಗೆ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ ಅವ್ರ ಪ್ಯಾಷನ್ನು ಆಮೇಲೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಆ ವಿಷನ್ನಲ್ಲೇ ನಾನು ಶೂಟ್ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಅವ್ರದ್ದು. ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದಂಗೆ ಈ ಸಿನಿಮಾ ಮಾಡ್ತೀನಿ ಅಂತೇಳಿ. ಬಟ್ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆದರೂ ಅಂದರೆ ನಮ್ಮ ಒಂದು ಸಿನಿಮಾದಲ್ಲಿ ನಾವು ಜರ್ನಿ ಮಾಡಿದಾಗ ಈ ಕತೆ ಏನಾಗುತ್ತೆ, ಈ ಸಿನಿಮಾ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಂದು 50% ಮಿಕ್ಕಿದ್ದು ನಿಮ್ಮ ಆಡಿಯನ್ಸ್ ಆಮೇಲೆ ನಿಮ್ಮ ಸಪೋರ್ಟಿಂಗ್ ಮೇಲೆ ನಿಂತಿರುತ್ತೆ. ಬಟ್ ಈ ಸಿನಿಮಾ ಅವರು ಹೇಳಿದ್ನಲ್ಲ, ಹೃದಯಗಳು ಮತ್ತು ಭಾವನೆಗಳ ಜೊತೆ ಹೊಂದಾಣಿಕೆ ಇರೋದ್ರಿಂದ ಪ್ರತಿಯೊಬ್ಬರ ಜೀವನನೂ ಆ ಸಿನಿಮಾದಲ್ಲಿ ಕಾಣುತ್ತೆ ಅನ್ನೋದು ನನ್ನ ಒಂದು ಮಾತು. ಅದ್ರ ಜೊತೆ ಮುಂದಿನ ದಿವಸದಲ್ಲಿ ಸಿನಿಮಾ ನೋಡಿದಾಗ ನಿಮಗೂ ಗೊತ್ತಾಗುತ್ತೆ. ಧನ್ಯವಾದಗಳು. ಸಪೋರ್ಟ್ ಇರಲಿ ಇಡೀ ನಮ್ಮ ಚಿತ್ರತಂಡದ ಮೇಲೆ. ಹ್ಯಾಪಿ ಬರ್ತ್ಡೇ ಮಂಜಣ್ಣ, ಮಂಜಣ್ಣ ಹ್ಯಾಪಿ ಬರ್ತ್ಡೇ ಮಂಜಣ್ಣ.